Here, first hand today I observed what goats are eating in this Tameda. Whole bunch of them have walked around here now. So, though it has rained and it is moist and it should be full of leaves, leaves have all been nibbled away by the goats. ಇಲ್ಲಿ ಬಾಯ್ಲೆ ನೋಡು ಮೇಕೆ ತಿಂದಿದ್ದು ಈಗ ತಿನ್ಕೊಂಡು ಹೋದಿದೆಲ್ಲ ಸೈಡ್ ಎಲೆ ಮಾತ್ರ ತಿಂದ್ಬಿಟ್ಟು ಸ್ಟೆಮ್ ಬಿಟ್ಟಿದ್ದಾವೆ. ಇದು ಹುಲ್ಲಲ್ಲಿ ಸೊ ಹುಲ್ಲು ಸಾಯಲಿಲ್ಲ, ಸ್ವಲ್ಪ ಕಾಂಪ್ರಮೈಸ್ ಆಯಿತು. ಇದು ಮೇಯ್ನ್ ದಾರಿಯಲ್ಲಿದ್ದಿದ್ದು. ಈಗ ಒಂದು ಸ್ಟೆಮ್ ತಗೊಂಡ್ರು ಕೂಡ ಎಲ್ಲ ಕಡೆ ಎಲೆ ತಿಂದಾಕಿದೆ ನೋಡು. ಆದರೆ ಮೇಯ್ದೆ ಹೋಗಿರೋ ಹುಲ್ಲು ಇಲ್ಲೇ ಇದೆ ಈ ಕಡೆ ಪಕ್ಕನೇ ಇದೆ. ಅದು ಅಷ್ಟೆಲ್ಲ ಪ್ರಿಫರು ಮಾಡಲಿಲ್ಲ. ಇದರಲ್ಲಿ ಲೋವರ್ ಲೆವೆಲಲ್ಲಿ ಗ್ರೇಸಿಂಗ್ ಆಗಿದೆ, ಇದೆಲ್ಲ ಈ ಸ್ಟೆಮ್ಮಲ್ಲಿ ಗ್ರೇಸಿಂಗ್ ಆಗಿಲ್ಲ ನೋಡಿ. ಸೊ ಗ್ರೇಸ್ ಏಕೆಂದರೆ ಹೈಟ್ ಜಾಸ್ತಿ ಇದೆ. ಗ್ರೇಸ್ ಆಗದೆ ಹೋದಲ್ಲಿ ಒಂದೊಂದು ಎಲೆ ಎಷ್ಟೆಷ್ಟು ಉದ್ದ ಇದೆ ನೋಡು. ಇಷ್ಟಿಷ್ಟಿದೆ. ಗ್ರೇಸ್ ಆಗಿರೋದ್ರಲ್ಲಿ ಇದು ತಿಂದುಬಿಟ್ಟಿದೆ, ಎಲೆ ತಿಂದಿದೆ, ಸ್ಟೆಮ್ ಮಾತ್ರ ಬಿಟ್ಟಿದೆ. ಸೊ ಇನ್ನು ಹೊಸ ಗ್ರೋತ್ ಆಗಬೇಕು ಇಲ್ಲಿಂದ. ಟಿಪ್ಪು ಬಿಟ್ಟಿದೆ ಸದ್ಯ. ವಾಟ್ ಇಟ್. ಸೊ ಗೋಟ್ಸು ಇಂಟೆನ್ಸಿವ್ಲಿ ಓಡಾಡೋದು ಕೂಡ ಅಂತ ಪ್ರಿಫರ್ ಮಾಡೋದಿಲ್ಲ. ಇದನ್ನ ಸ್ವಲ್ಪ ಸೈಡಲ್ಲಿರೋದೆಲ್ಲ ಹುಡ್ಕೊಂಡೋಗಿ ತಿನ್ನಲೇ ಇಲ್ಲ ಮೇಕೆ. ಸೊ ಟೊಮೆಟೊದು ಗ್ರೇಸಿಂಗ್ ಪ್ಯಾಟರ್ನ್ ಬೈ ಗೋಟ್ಸ್ ಗೊತ್ತಾಯಿತು. ಗೋಟ್ಸೇ ತಿಂದೆ ಹೋದ್ಮೇಲೆ ದನಗಳು ಉಳಿದಿದ್ದು ಪ್ರಾಣಿಗಳು ತಿನ್ನೋದಿಲ್ಲ. ಅದೇ ಎಲ್ಲದಕ್ಕಿಂತ ಜಾಸ್ತಿ ಬೇರೆ ಬೇರೆ ಐಟಮ್ ತಿನ್ನೋದಿದೆ ಅಲ್ವಾ. ಸೊ ದನಗಳು ಇವೆಲ್ಲ ಅವಾಯ್ಡ್ ಮಾಡ್ತವೆ ಇದನ್ನ. ತಿಂದರೂ ಕೂಡ ಈ ಎಲೆ ಮಾತ್ರ ತಿನ್ನೋದು. ಹೌದು ಹೌದು ಹೌದು.